ನಮಸ್ಕಾರ ಬಂಧುಗಳೇ. ನಾನು ಉದಯಾಚಾರ್ಯ ಅಂತ ಹೇಳಿ ಒಬ್ಬ ಹೆಮ್ಮೆಯ ತುಳುವ, ಒಬ್ಬ ಹೆಮ್ಮೆಯ ದೈವಾರಾಧಕ ಮತ್ತು ಹೆಮ್ಮೆಯ ವಿಶ್ವಕರ್ಮ. ಈ ಮೂರು ವಿಚಾರಗಳನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಬಹುಶಃ ನಿಮಗೆ ತಿಳಿದಿರ್ಬೋದು ಈಗ ಒಂದು ಪ್ರಸ್ತುತ ವಿದ್ಯಮಾನ ಏನು ನಡೀತಿದೆ ಅಂತೇಳಿ. ಈ ಕಾರ್ಕಳದ ನಮ್ಮ ಪರಶುರಾಮ ಥೀಮ್ ಪಾರ್ಕ್ ಇದರಲ್ಲಿ ನಡೆದಂತಹ ಒಂದು ಅವ್ಯವಹಾರ ಏನು, ಅಲ್ಲಿಯ ಒಂದು ಶಾಸಕರು ಏನು ಒಂದು ಕಂಚಿನ ವಿಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ತನಿಖೆ ನಡೆದಾಗ ಅದು ಮತ್ತು ಬೇರೆ ಏನೋ ಒಂದು ಅದರಲ್ಲಿ ಲೋಹ ಪತ್ತೆಯಾಗಿರುವಂಥದ್ದು ಕಂಚಿನದು ಅಂತ ಹೇಳಿ ಮತ್ತು ಅದು ಹಿತ್ತಾಳೆದು ಅಂತ ಆಯಿತು. ಮತ್ತು ಅದರಲ್ಲಿ ಏನೋ ಒಂದು ಪ್ಲಾಸ್ಟಿಕ್ ಮಿಶ್ರಿತವಾದಂತಹ ಮತ್ತೊಂದು ಬೇರೆ ಒಂದು ಏನೋ ವಸ್ತುಗಳು ಸಿಕ್ಕಿದೆ ಮತ್ತು ತನಿಖಾ ಸಮಯದಲ್ಲಿ ಹಲವಾರು ಸಾಕ್ಷಿ ನಾಶ್ಯಗಳು ಆಗಿವೆ ಅಂತ ಹೇಳುವಂಥ ವಿಚಾರಗಳಲ್ಲಿ ಬಂದಿತ್ತು. ನಾನು ಯಾಕೆ ಇದು ವಿಚಾರ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಬಹುಶಃ ಮೊನ್ನೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ಒಬ್ಬರು ನಾಯಕರು ಹೇಳ್ತಾರೆ, ಈ ಒಂದು ದೈವದ ಹೆಸರಿನ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕಾರ್ಕಳದಲ್ಲಿ ಇದಕ್ಕಿಂತ ಮುಂಚೆ ಯಾರು ಕಲ್ಕುಡ ಅನ್ನುವ ದೈವ ಅವನ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಅವನ ಕೈ ಕಡ್ದಿದ್ದಾರೆ. ಅದೇ ರೀತಿಯಾಗಿ ಈಗ ಈ ಪರಶುರಾಮನ ಮೂರ್ತಿ ಮಾಡಿದಂತಹ ಶಿಲ್ಪಿಯಾರಿದ್ದಾರೆ ಅವರನ್ನು ಕೂಡ ಕೈ ಕಡಿಯುವಂತಹ ಕೆಲಸ ನಡೀತಿದೆ ಅಂತ ಹೇಳುವಂಥ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಈಗ ಇಲ್ಲಿ ಇರುವ ವಿಚಾರ ಏನಂತ ಹೇಳಿದರೆ, ಯಾರೋ ಒಬ್ಬ ವ್ಯಕ್ತಿಗೆ ಒಂದು ದೈವವನ್ನು ಹೋಲಿಕೆ ಮಾಡುವುದು ಅಂತ ಹೇಳಿದರೆ ಈ ನಮ್ಮ ಹಿಂದೂ ಸಮಾಜ ಯಾವ ಕಡೆ ಹೋಗ್ತಿದೆ ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕಾಗ್ತದೆ ಬಂಧುಗಳೇ. ಮೊದಲನೇದಾಗಿ ಈ ಒಂದು ಸ್ಟೇಟ್ಮೆಂಟ್ ಏನವರು ಕೊಟ್ಟಿದ್ದಾರೆ, ಇದರಿಂದ ಒಂದು ದೈವಕ್ಕೆ ಅವಮಾನ ಆಗಿದೆ, ದೈವ ಆರಾಧಕರಿಗೆ ಅಪಮಾನ ಆಗಿದೆ. ಅದು ಮಾತ್ರ ಅಲ್ಲದೆ ಏನು ಈ ಸಮಸ್ತ ದೈವಗಳಿಗೆ ಅವಮಾನ ಆಗಿದೆ ಇದರಲ್ಲಿ. ಒಂದು ಎರಡನೇದು ಏನಂತ ಹೇಳಿದರೆ, ಪರಶುರಾಮನಿಗೂ ಅವಮಾನ ಆಗಿದೆ ಇದರಲ್ಲಿ. ಅದು ಮಾತ್ರ ಅಲ್ಲದೆ ಈ ಕಲ್ಕುಡ ದೈವದ ಏನು ಇವರು ಉಲ್ಲೇಖ ಮಾಡಿದರೋ ಅದು ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂತಹ ಒಂದು ವ್ಯಕ್ತಿ, ಒಂದು ಕಾಯ ಬಿಟ್ಟು ಮಾಯ ಸೇರಿದಂತಹ ವ್ಯಕ್ತಿ, ಅವನ ಕಾರ್ಣಿಕವನ್ನು ಮೆರೆದಂತಹ ವ್ಯಕ್ತಿ, ಅವನಿಗೆ ಅಷ್ಟು ಒಂದು ದೊಡ್ಡ ಒಂದು ವ್ಯಕ್ತಿ ಏನು ದೈವದ ಸ್ವರೂಪವನ್ನು ಪಡೆದಿದ್ದಾನೆ, ಅವನಿಗೆ ಒಂದು ಸಾಮಾನ್ಯ ಒಂದು ಮನುಷ್ಯನನ್ನು ಹೋಲಿಸುವುದು ಅಂತ ಹೇಳಿದರೆ ಇದು ವಿಪರ್ಯಾಸ ಅಲ್ಲದೆ ಮತ್ತು ಏನಂತ ಹೇಳ್ಬೋದು. ಆದ್ದರಿಂದ ಈ ಕೂಡಲೇ ಈ ಮೂರೂ ಇವರಿಗೂ ಕ್ಷಮೆ ಕೇಳಬೇಕು. ಒಂದು ದೈವಾರಾಧಕರಿಗೆ ಕ್ಷಮೆ ಕೇಳಬೇಕು, ಅದು ಮಾತ್ರ ವಿಶ್ವಕರ್ಮ ಸಮಾಜಕ್ಕೂ ಕೂಡ ಇದರಿಂದ ನೋವಾಗಿದೆ. ವಿಶ್ವಕರ್ಮ ಸಮಾಜಕ್ಕೂ ಕೂಡ ಇವರು ಅವಮಾನ ಮಾಡಿದರೆ ವಿಶ್ವಕರ್ಮ ಸಮಾಜದ ಹತ್ರ ಕೂಡ ಇವರು ಕ್ಷಮೆಯನ್ನು ಕೇಳಬೇಕು. ಮತ್ತು ಪರಶುರಾಮನ ಹತ್ರ, ಈ ಮೂವರ ಹತ್ರನೂ ಕೂಡ ಈ ಕೂಡಲೇ ಕ್ಷಮೆ ಕೇಳಬೇಕು. ಅದು ಮಾತ್ರ ಅಲ್ಲದೆ ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಆ ಶಿಸ್ತಿನ ಪಕ್ಷಕ್ಕೆ ಬದ್ಧರಾಗಿ ಈ ವ್ಯಕ್ತಿ ಏನು ನವೀನ್ ನಾಯಕ್ ಅಂತ ಹೇಳುವಂಥ ವ್ಯಕ್ತಿ ಯಾರಿದ್ದರೆ ಇಂತಹ ಒಂದು ಉದ್ದಡತನದ ಮಾತುಗಳನ್ನು, ಒಂದು ದೈವದ ಹೆಸರನ್ನು ವೇದಿಕೆಯಲ್ಲಿ ಹೇಳುವಂತಹ ಏನೊಂದು ದುಸ್ಸಾಹಸವನ್ನು ಮಾಡಿದರೆ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇವೆ. ನಮಸ್ಕಾರ.